ಕನ್ಸ್ಟ್ರಕ್ಷನ್ ಪ್ರೊಪರೇಟರ್. ಮನೆ ರಿನೋವೇಷನ್ ಮಾಡಿರೋಂಥ ಮನೆ. ಈಗ ನಾವು ಹಾಲಲ್ಲಿದ್ದೀವಿ. ಇದು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಬರುತ್ತೆ. ಇದನ್ನು ಆಲ್ಮೋಸ್ಟ್ ಆಲ್ ಒಂದು 45 ಇಯರ್ಸ್ ಓಲ್ಡ್ ಮನೆ ಇದು. ಇದನ್ನು ನಾವು ಎಲ್ಲ ಸ್ಮಾಲ್ ರೂಮ್ಸ್ ಇತ್ತು ಮುಂಚೆ ಎಲ್ಲನೂ. ಅಂದರೆ ಇವರೊಂದು 2-3 ಫ್ಯಾಮಿಲೀಸ್ ಇದ್ದಾಗ. ಇವರೆಲ್ಲನೂ ಇಂಡಿವಿಜುವಲಾಗಿ ಹೋದ್ಮೇಲೆ ಇದನ್ನೆಲ್ಲ ನೀಟಾಗಿ ಆಲ್ಟರ್ ಮಾಡಿ ದೊಡ್ಡೊಂದು ಫ್ಯಾಮಿಲಿ ಮನೆ ಥರ ಮಾಡಿ ರಿನೋವೇಟ್ ಮಾಡಿದ್ವಿ ಇದನ್ನು. ಈಗ ಮುಂಚೆ ಎಲ್ಲ ಇದೆಲ್ಲ ಫುಲ್ ಕಾಂಪೌಂಡ್ ಅನ್ನೋದೇನೂ ಇರಲಿಲ್ಲ. ಕಾಂಪೌಂಡರ್ಗೂ ಫುಲ್ ಮನೆಯೇ ಇತ್ತು. ಅದನ್ನ ನಾವು ರಿನೋವೇಟ್ ಮಾಡಿ ಮುಂದೆ ಗಾರ್ಡನ್ ಮಾಡಿ ಪಾರ್ಕಿಂಗ್ ಮಾಡಿ ಒಂದು ಓಲ್ಡ್ ಗ್ಯಾರೇಜ್ ಇತ್ತು, ಅದನ್ನ ಆಫೀಸ್ ಮಾಡಿ ಇದನ್ನು ಹಾಲ್ ಮಾಡಿಕೊಂಡು ಕೆಳಗಡೆ 1-2 ರೂಮ್ಸು, 1-2 ಬಾತ್ರೂಮ್ಸು, ಡೈನಿಂಗು, ಪೂಜಾ ಆ ರೀತಿಯಾಗಿ ರಿನೋವೇಟ್ ಮಾಡಿ ರೆಡಿ ಮಾಡಿದ್ದೀವಿ ಇದನ್ನು. ಆಮೇಲೆ ಇದು ಹಾಲ್ ಆಲ್ಮೋಸ್ಟ್ ಆಲ್ ಒಂದು 80 ಸ್ಕ್ವೇರ್ ಫೀಟಲ್ಲಿ ಹಾಲ್ ಇತ್ತು. ಈಗ ನಾವು ಆಲ್ಮೋಸ್ಟ್ ಆಲ್ 200 ಸ್ಕ್ವೇರ್ ಫೀಟ್ ಎಬೋವ್ ನಾವು ಹಾಲ್ ಕೊಟ್ಟಿದ್ದೀವಿ. ಈಗ ಹಾಲಲ್ಲೇ ಒಂದು ಲಿಫ್ಟ್ ಪ್ರೊವಿಷನ್ ಮಾಡಿದ್ದೀವಿ ಫಸ್ಟ್ ಫ್ಲೋರ್ಗೆ ಹೋಗಲಿಕ್ಕೆ. ಸ್ವಲ್ಪ ವಯಸ್ಸಾದವರು ಒಬ್ಬರಿದ್ದಾರೆ ಅಂತ ಹೇಳ್ಬಿಟ್ಟು ಈಗೆಲ್ಲ ನಾವು ಇದೆಲ್ಲ ಟೀಕುಡ್ ಡೋರ್ಸು ಎಲ್ಲ ಹೊಸದಾಗಿ ಇದು ಮಾಡಿದ್ದೀವಿ. ಈ ಗೋಡೆದೆಲ್ಲ ಕ್ಲೀನಾಗಿ ಇದು ಮಾಡಿ ಪಟ್ಟಿ ಮಾಡಿ ಇದು ಸ್ಟ್ರಕ್ಚರ್ ಪೈಂಟ್ ಮಾಡಿದ್ದೀವಿ. ಇದು ಡಿಸೈನ್ ಪೈಂಟ್ಸ್ ಅಂತ ಹೇಳ್ಬಿಟ್ಟಿದ್ದು. ಇದೆಲ್ಲ ಮುಂಚೆ ಮೊಸಾಕಿತ್ತು, ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ನಾವು ಇದು ಖಜಾರಿಯ ವೆಟ್ರಿಫೈಡ್ ಟೈಲ್ಸ್ ಅಂತ ಹೇಳ್ಬಿಟ್ಟು 6x4 ಟೈಲ್ಸ್ ಹಾಕ್ಬಿಟ್ಟು ಇಟಾಲಿಯನ್ ಫಿನಿಶಿಂಗಲ್ಲಿ ಟೈಲ್ಸ್ ಕೊಟ್ಟಿದ್ದೀವಿ ನಾವಿದು. ಇಲ್ಲಿ ಹಾಲಲ್ಲಾಗಲಿ ರೂಮಲ್ಲಾಗಲಿ ಪ್ರತಿಯೊಂದು ಕಡೆನೂ ಇಂಟೀರಿಯರ್ ಡಿಸೈನ್ಸ್ ಎಲ್ಲ ನಮ್ಮ ಕಡೆನೇ ಆಗಿರೋದು. ಪ್ಲಸ್ ಪ್ರತಿಯೊಂದು ಕಡೆನೂ ಫಾಲ್ ಸೀಲಿಂಗ್ ಮಾಡಿದ್ದೀವಿ, ಎವ್ರಿ ಲೈಟಿಂಗ್ ಕೊಟ್ಟಿದ್ದೀವಿ, ಫ್ಯಾನ್ಸ್ ಆಗಲಿ ಪ್ರತಿಯೊಂದು ನಮ್ಮ ಕಡೆಯಿಂದನೇ ಇದು ಮಾಡಿರೋಂಥದ್ದು. ಆಮೇಲೆ ಈ ಸೋಫಾಸ್ ಕೂಡ ಅಷ್ಟೇ ನಮ್ಮ ಕಡೆಯವರೇ ನಾವು ಕರ್ಕೊಂಬಂದು ಇಲ್ಲೇ ನಾವು ಇದು ಮಾಡಿ ರೆಡಿ ಮಾಡಿಸ್ಕೊಟ್ಟಿರೋಂಥದ್ದು ಸೋಫಾಸ್. ಇದು ಈ ಹಾಲ್ಗೆ ಮ್ಯಾಚ್ ಆಗೋ ಥರ. ಈ ಥರ ನಿಮಗೆ ಮನೆ ಬೇಕು ಅಂದರೆ ಹಾಗೂ ಇಂಟೀರಿಯರ್ ಡಿಸೈನ್ಸ್ ಆಗಲಿ ಇಲ್ಲ ಒಳ್ಳೆ ಎಲಿವೇಷನ್ಸ್ ಮನೆ ಆಗಲಿ ಹಾಗೂ ನಿಮಗೆ ಒಳ್ಳೆ ವಾಸ್ತು ಬೇಕಾಗಿರೋಂಥ ಮನೆ ಆಗಿರ್ಬೋದು, ಖಂಡಿತ ಬೇಕು ಅಂದರೆ ಎವಿ ಕನ್ಸ್ಟ್ರಕ್ಷನ್ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ನೀಟಾಗಿ ಮನೆ ಕಟ್ಕೊಡ್ತೀವಿ.